ಇವಾಗ ನಾನು ತಿನ್ನಬೇಕು, ಹಾಕೋತಾ ಇದ್ದೀನಿ. ಅಂಕಲ್ ಬಂದಿದ್ದಾರೆ ಎದುರುಗಡೆ ಮನೆ ಅಂಕಲ್. ಅಂತ ಎಷ್ಟು ಇದು ಮಾಡ್ತಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಶಾ ನಾವಿನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಇವತ್ತು ಮಂಗಳವಾರ, ಪೂಜೆ ಎಲ್ಲ ಆಯಿತು. ಮಂಗಳವಾರದ ಪೂಜೆ ಎಲ್ಲ ಆಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ತಿಂಡಿಗೆ ಬಂದು ಇಡ್ಲಿ ಮಾಡಿದ್ದೀನಿ ನೋಡಿ. ಇಡ್ಲಿ ಮತ್ತು ಭಾನುವಾರ ನಾನು ನಾಟಿ ಕೋಳಿ ಸಾಂಬಾರನ್ನ ಮಾಡಿದ್ದೆ. ಈಗ ಅದೇ ಸಾಂಬಾರಿದೆ, ಅದಕ್ಕೋಸ್ಕರ ಇಡ್ಲಿ ಮಾಡಿದ್ದೀವಿ. ನವೀನ್ ಆಲ್ರೆಡಿ ತಿಂತಾ ಇದ್ದಾರೆ, ಹಾಕೊಟ್ಟಿದ್ದೀನಿ. ಇವಾಗ ನಾನು ತಿನ್ನಬೇಕು, ಹಾಕೋತಾ ಇದ್ದೀನಿ. ಅಂಕಲ್ ಬಂದಿದ್ದಾರೆ ಎದುರುಗಡೆ ಮನೆ ಅಂಕಲ್, ಅವ್ರ ಜೊತೆ ಮಾತಾಡ್ತಾ ತಿಂಡಿ ತಿಂತಿದ್ದಾರೆ. ನಾನು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಇಷ್ಟು ಬೇಗ ರೆಡಿ ಕೂಡ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ತಿಂಡಿ ತಿಂದಾದ್ಮೇಲೆ ಸಿಗ್ತೀನಿ. ಓಕೆ, ಫೈನಲಿ ತಿಂಡಿ ಎಲ್ಲ ತಿಂದು ರೆಡಿ ಆಗಿದ್ದೀನಿ ಗಾಯ್ಸ್. ನವೀನ್ ಹೊರಗಡೆ ಹೋಗಿದ್ದಾರೆ, ಏನೋ ಒಂದು ಜೆರಾಕ್ಸ್ ಬೇಕಂತೆ, ಹಾಗಾಗಿ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ನಾನು ಕೆಲಸ ಎಲ್ಲ ಕೂಡ ಮುಗಿಸಿದ್ದೀನಿ. ಹೋಗುವಾಗಲೂ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು, ಬರುವಾಗಲೂ ಕೂಡ, ಬಂದ ಮೇಲೂ ಕೂಡ ಕೆಲಸ ಮಾಡಬೇಕು. ಇದೇ ಹೆಣ್ಮಕ್ಳು ಜೀವನ ಅಲ್ವಾ? ಎಲ್ಲಾದರೂ ಹೋಗ್ತೀವಿ ಅಂದರೂ ಕೂಡ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ, ವಾರ ಪೂಜೆ ಎಲ್ಲ ಮಾಡಿ, ತಿಂಡಿ ಮಾಡಿ, ಮಕ್ಕಳು ಕಳಿಸಿ, ಎಲ್ಲರೂ ಮಾಡಿ ಹೋಗಬೇಕು. ಬಂದಮೇಲೂ ಕೂಡ ಐರ ಪಾತ್ರೆ ಎಲ್ಲ ತೊಳೆದು, ರಾತ್ರಿ ಅಡುಗೆ ಎಲ್ಲ ಮಾಡಿ, ಎಲ್ರಿಗೂ ಊಟಕ್ಕೆ ಹಾಕಿ, ಮತ್ತೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಬೇಕು. ಹಬ್ಬ ಅಲ್ವಾ? ಎಲ್ಲರೂ ಕೂಡ ಮಾಡೋದೇ, ಎಲ್ಲ ಹೆಣ್ಮಕ್ಳು ಮನೆಯಲ್ಲೂ, ಎಲ್ಲರ ಮನೇಲಿ ಹೆಣ್ಮಕ್ಳು ಮಾಡೋದೇ ಈ ಥರನೇ. ನಾವು ಕೂಡ ಮಾಡೋದು ಹೀಗೇನೆ. ಇವಾಗ ಅವ್ರು ಬಂದ ತಕ್ಷಣ ಹೊರಡೋದೇ ಟೈಮ್ ಆಗಿದೆ. ಎಲ್ಲಿಗೆ ಅಂತ ನಾನು ಹೇಳಲಿಲ್ಲ ಅಲ್ವಾ? ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ಗೊತ್ತೇ ಇದೆಯಲ್ವಾ? ಅನಿತಾ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅವ್ರ ಊರು ಅಂತಂದರೆ ಹುಣಸೂರಿಂದ ಆಚೆಗೆ, ಪಿರಿಯಾಪಟ್ಟಣದಿಂದ ಈಚೆಗೆ ಇರೋದು ಅವ್ರ ಊರು, ಕಿರ್ನಹಳ್ಳಿ ಅಂತ. ಅವ್ರ ಊರಲ್ಲಿ ಹಬ್ಬ ಇದೆ, ಹಬ್ಬಕ್ಕೆ ಹೇಳಿದ್ದಾರೆ, ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಇವತ್ತು ಯಾಕೆ ಸ್ವಲ್ಪ ಮೋಡ ಇದೆ, ಬಿಸಿಲಿಲ್ಲ. ನಿನ್ನೆ ಹಂಗೆ ಅಂದ್ಕೊಂಡು ಮೋಡ ಅಂತ ಹೇಳಿ ಸಿಟಿಗೆ ಹೋದೆ, ಸ್ವೆಟ್ರೆಲ್ಲ ಹಾಕ್ಕೊಂಡು ತುಂಬ ಸೆಕೆ ಆಗೋಯಿತು. ಅದಕ್ಕೆ ಈಗ ಯೋಚನೆ ಮಾಡ್ತಾಯಿದ್ದೀನಿ, ಸ್ವೆಟರ್ ಹಾಕ್ಕೊಳ್ಳೋ ಬೇಡವೋ ಅಂತ. ಆದರೆ ಬೇಡ ಅಂತ ಇದೆ, ಏಕೆಂದರೆ ಹೋಯ್ತಾ ಸೆಕೆ ಆಗೋದ್ರೆ ಹಿಂಸೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಡ, ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನವೀನ್ ಬರೋದನ್ನೇ ವೇಟ್ ಮಾಡ್ತಾಯಿದ್ದೀನಿ. ಬೇಗ ಏನೂ ಮುಗಿಸ್ಕೊಳ್ಳಲ್ಲ ಗೈಸ್. ನಾನು ಮನೇಲೆಲ್ಲ ಕೆಲಸ ಮುಗಿಸೋಷ್ಟೊಳಗೆ ಟೈಮ್ ಆಗುತ್ತೆ ಅಂತ ಬೈತಾರೆ. ಆದರೆ ಇವರು ಈ ಥರ ಅದು ಇದು ಕೆಲಸಗಳು ಇರ್ತಾವಲ್ವ, ಹಾಗಾಗಿ ಅವ್ರು ಮಾಡೋದು ಲೇಟ್ ಆಗುತ್ತೆ. ಇನ್ನೂ ಕೂಡ ಬರಲಿಲ್ಲ. ಟೈಮ್ ಬಂದು 11:30 ಆಗಿದೆ. ದೂರ ಇರೋದಲ್ವಾ ಪಿರಿಯಾಪಟ್ಟಣದಿಂದ ಈಚೆಗೆ ಅಂತ ಹೇಳಿದ್ನಲ್ವ, ಇನ್ನೊಂದು 2 ಕಿಲೋಮೀಟ್ರ್ ಆಗ್ಬೋದು ಪಿರಿಯಾಪಟ್ಟಣ ಅಷ್ಟೇ ಅವ್ರ ಊರಿಗೆ. ಹಾಗಾಗಿ ಹುಣಸೂರಿಂದ ಆಚೆಗೆ ಹೋಗಬೇಕು, ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟ ಟೈಮ್ಗೆ ಕರೆಕ್ಟಾಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಮಕ್ಕಳು ಬಂದಮೇಲೆ ಮನೇಲಿರ್ತಾನೆ. ಚಿಕ್ಕವನು ಆಲ್ಮೋಸ್ಟ್ ನಾವು ಬರೋಷ್ಟು ಬಂದುಬಿಟ್ಟಿರ್ತಾನೆ ಅಂತ ಅನ್ಕೋತೀನಿ. ಇವಾಗ ಅವ್ರು ಬಂದ ತಕ್ಷಣ ಹೊರಡೋದೆ. ಏನು ಗೊತ್ತಾ ಗಾಯ್ಸ್, ನಾನು ಇವತ್ತು ಇಡ್ಲಿ ಮಾಡಿದ್ದೆ ಅಲ್ವಾ, ಸಾಂಬಾರು ಇತ್ತಲ್ವಾ, ಚಿಕನ್ ಸಾಂಬಾರು. ಹಾಗಾಗಿ ಸ್ವಲ್ಪ ಕೆಲಸ ಹಿಂಸೆ ಅಂತ ಅನ್ನಿಸ್ಲಿಲ್ಲ, ಏಕೆಂದರೆ ಬೇಗನೆ ಕೆಲಸ ಎಲ್ಲ ಆಯಿತು. ತಿಂಡಿ ಮಾಡೋದೊಂದಿದ್ದರೆ ತಲೆನೋವು, ಅದೊಂದು ಕೆಲಸ ಇರುತ್ತೆ. ಕೆಲಸ ಏನು ಅಂತ ಅನ್ನಿಸ್ಲಿಲ್ಲ ನನಗೆ, ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ಬಾಗಿಲೆಲ್ಲ ಕೂಡ ಗಲೀಜಾಗ್ಬಿಟ್ಟಿತ್ತು, ಹಾಗಾಗಿ ಎಲ್ಲ ಕೂಡ ತೊಳೆದು ಮಂಗಳವಾರ ವಾರ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಹೋಗಿ ಬಂದು ಎಲ್ಲ ಆಯಿತು. ನವೀನ್ ಬಂದ ತಕ್ಷಣ ಹೊರಡೋದೆ. ಅವ್ರನ್ನ ಬರೋ ದಾರಿನೇ ಕಾಯ್ತಾ ಇದ್ದೀನಿ. ಲಾಂಗ್ ಜರ್ನಿ ಮಾಡಬೇಕು, 1.5 ಗಂಟೆ ಟೈಮ್ ಆಗುತ್ತೆ ಅಂತ ಅನ್ಕೋತೀನಿ. ಬೈಕಲ್ಲೇ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದೆ ನವೀನ್ಗೆ, ಆದರೆ ಬಸ್ ಬೇಡ, ಟೈಮ್ ಆಗಿಬಿಡುತ್ತೆ. ಇಲ್ಲಿಂದ ಇಂಕಲ್ಗೆ ಹೋಗಿ ಇಂಕಲಿಂದ ಬಸ್ ಹತ್ತಿ ಹೋಗೋಷ್ಟೊಳಗೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಕಿರ್ನಹಳ್ಳಿಗೆ ಸ್ಟಾಪ್ ಕೊಡಲ್ಲ, ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ. ಬೇಡ, ಏನಕ್ಕೆ ಬೈಕಲ್ಲೇ ಹೋಗೋಣ, ನಿಧಾನಕ್ಕೆ ಹೋದ್ರಾಯಿತು ಅಂತ ಹೇಳಿದ್ರು. ನಿಮಗೆ ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿದ್ರು. ಕೂತ್ಕೋಬೋದು, ಏನಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ. ನೋಡೋಣ ಹೇಗಾಗುತ್ತೆ. ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಆದರೂ ಕೂಡ ಪರವಾಗಿಲ್ಲ, ಹೋಗಲೇಬೇಕಲ್ವಾ ಅಂದ್ಬಿಟ್ಟು ಬಂದು ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಇವತ್ತು ಮಂಗಳವಾರ, ಇವತ್ತು ನಾಳೆ ನಾನ್ ವೆಜ್. 2 ದಿನ ತಿಂದರೆ ಗಾಯ್ಸ್, ಇನ್ನು ಕಾರ್ತಿಗೆ ಮುಗಿದು ಯಾವುದು ಸೃಷ್ಟಿ ಮುಗಿಯೋ ತನಕ ಇನ್ನು ನಾನ್ ವೆಜ್ ಮಾತೇ ಇಲ್ಲ. ಇವತ್ತು ನಾಳೆ ಮಾಡಿಕೊಟ್ಬಿಟ್ಟು
ಇನ್ನು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು. ಇವಾಗ ಏನು ಕ್ಲೀನಿಂಗ್ ಅಂದರೆ ಹಬ್ಬಕ್ಕೆಲ್ಲ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಧೂಳೆಲ್ಲ ತೆಕ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೋತೀನಿ. ಇನ್ನೇನು ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ತಾನೇ ಶೀತ ಕೋಲ್ಡೆಲ್ಲ ಆಗಿ ಇವಾಗ ತಾನೇ ಚೇತರಿಸ್ಕೊತಾ ಇದ್ದೀನಿ. ಮತ್ತೆ ಕ್ಲೀನಿಂಗ್ ಜಾಸ್ತಿ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ನನಗೆ ಹಿಂಸೆ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಮಾಡೋಕ್ಕೋಗಲ್ಲ. ಸಿಂಪಲ್ಲಾಗಿ ಮನೆ ಧೂಳೆಲ್ಲ ತಗೊಂಡು ಇದೆಲ್ಲ ಬೆರೆಸಿಟ್ಟು ಮ್ಯಾಟೆಲ್ಲ ತುಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಕೂಡ ಎಲ್ಲ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ. ನವೀನ್ ಬರಲಿ, ಅವ್ರು ಬಂದ ತಕ್ಷಣ ಹೊರಡೋದೆ. ಓಕೆ ಫ್ಯಾಮ್, ಹೋದ ತಕ್ಷಣ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಲ್ಲ ಊಟ ಕೊಡ್ತಿದ್ರು, ಎಲ್ಲ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಇವರು ಅಣ್ಣ ತಮ್ಮದಿರೆಲ್ಲ ಸೇರಿ ಹಬ್ಬ ಮಾಡಿದ್ದು. ಅಂದರೆ ಅವ್ರವ್ರ ಮನೆಗಳಲ್ಲಿ ಅವ್ರವ್ರು ಮಾಡ್ತಾರೆ. ಮನೇಲಿ ಏನಪ್ಪ ಇದು ಹಬ್ಬ ಅಂತಾರೆ, ಆದರೆ ಜನನೇ ಜಾಸ್ತಿ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೀರಾ. ಹೊರಗಡೆ ಅವರು ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ದು. ಅನಿತಾ ಅವ್ರ ಅತ್ತಿಗೆ ಓಡಾಡ್ತಿದ್ದಾರಲ್ಲ, ಅವರೇ ಅನಿತಾ ಅವ್ರ ಅತ್ತಿಗೆ. ಇದು ಅನಿತಾ ಅವ್ರ ಮನೆ. ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಒಳಗಡೆ ಇದು ಅಲ್ಸೇವೆ ಮನೆ ಬರುತ್ತೆ. ಮೇಲ್ಗಡೆ ಅಟ್ಲು ಬಂದು ಮೆಟ್ಲು ಬರುತ್ತೆ. ನಿಮಗೆ ಗೊತ್ತಾಗಿರುತ್ತೆ ಅಲ್ಸೇವೆ ಮನೆ ಅಂದರೆ. ಒಳಗಡೆ ಸ್ವಲ್ಪ ನೀಟಾಗಿ ಡೆಕೋರೇಷನ್ ಮಾಡಿಕೊಂಡು ಆರ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಹಿಂದೆ ಇತ್ಲು ಬಂದು ಅದೇ ಹಿಂದ್ಗಡೆ ಇತ್ಲು ಅಂತ ಹೇಳ್ತಾರಲ್ಲ, ಆ ಥರ ಇದು ಮೇನ್ ರೋಡಲ್ಲೇ ಅವ್ರ ಮನೆ ಇರೋದು. ಹೋದ ತಕ್ಷಣ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಹೋದ ತಕ್ಷಣ ಮಾತಾಡಿಸ್ತಾ ಇದ್ರು. ಅಂದರೆ ಅವ್ರ ಚಿಕ್ಕಪ್ಪತಿರು ಕೂಡ ಎಲ್ಲ ಹಬ್ಬಕ್ಕೆ ಹೇಳಿದ್ರಲ್ಲ, ಎಲ್ಲರೂ ಮನೆಗೂ ಕೂಡ ಊಟಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಕೂಡ ಸ್ವಲ್ಪ ಬ್ಯುಸಿನೇ ಆದೆ. ಹೋದ ತಕ್ಷಣ ಎಲ್ಲರ ಜೊತೆನೂ ಮಾತುಕತೆ ಆಡ್ಕೊಂಡು ಹಂಗೆ ಹಿಂಗೆ ಅಂತಲೂ ಸ್ವಲ್ಪ ಕೂತ್ಕೊಬಿಟ್ಟೆ. ಇದೆಲ್ಲ ಅಡುಗೆ ಮನೆ. ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು, ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತುಂಬಾ ಚೆನ್ನಾಗಿದೆ ಅವ್ರ ಮನೆ. ನೆಕ್ಸ್ಟ್ ಟೈಮ್ ಹೋದಾಗ ಪೂರ್ತಿ ವೀಡಿಯೋ ಮಾಡ್ಕೋತೀನಿ. ಅವ್ರದ್ದು ಎಲ್ಲ ಹೊಲ ಎಲ್ಲ ಅಲ್ಲೇ ಇರೋದು, ತೋಟ ಹೊಲ ಎಲ್ಲ ಕೂಡ ಅಲ್ಲೇ ಇದೆ. ತುಂಬಾ ಚೆನ್ನಾಗಿದೆ ಅವ್ರ ಮನೆ. ಮತ್ತು ನಾವು ಹೋದರೆ ತುಂಬಾ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣಿಸ್ತಾರೆ. ನಮಗೆ ನಮ್ಮ ಮನೆಗೆ ಬಂದ್ವಿ ಅನ್ನೋ ಅಷ್ಟು ಖುಷಿಯಾಗುತ್ತೆ. ಇವರು ಮಾದಣ್ಣ ಅಂತ ಅನಿತಾ ಅವ್ರ ಮನೇಲಿ ಕೆಲಸಕ್ಕಿರೋದು. ನೀವು ನೋಡ್ತಾ ಇದ್ದೀರಲ್ವ, ಅಲ್ಲಿ ಕಾಣಿಸ್ತಿದೆಯಲ್ಲ ಸೀಟ್ ಮನೆ, ಅಲ್ಲಿ ಊಟಕ್ಕೆ ಹಾಕ್ತಿದ್ದು. ಅವ್ರ ಚಿಕ್ಕಪ್ಪತಿ ಈಗ ನೋಡ್ತಾ ಇದ್ದೀರಲ್ಲ ಜಗಲಿ ಮನೆ, ಎಲ್ಲ ಅಲ್ಲೇ ಅವ್ರ ಚಿಕ್ಕಪ್ಪ ದೊಡ್ಡಪ್ಪತಿರೆಲ್ಲ ಇರೋದು. ಇವರೇ ದೊಡ್ಡವರು, ಇನ್ನೆಲ್ಲ ಚಿಕ್ಕಪ್ಪತಿರು. ಎಲ್ಲ ಕೂತ್ಕೊಂಡು ಮಾತುಕತೆ ಆಡ್ತಾ ಇದ್ವಿ. ಅನಿತಾ ಅವರ ಚಿಕ್ಕಮ್ಮನ ಮಗಳು, ದೊಡ್ಡಪ್ಪತಿರು, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಪ್ರೀತಿ ಕೊಡ್ತಾರೆ. ಹೋದರೆ ನಮಗಂತ ಅಲ್ಲಿಗೆ ಹೋದರೆ ತುಂಬಾ ಖುಷಿ ಆಗುತ್ತೆ, ಇಷ್ಟನೂ ಕೂಡ ಆಗುತ್ತೆ. ಸಂತೋಷನ ಮಗಳು ನೋಡು, ಅಷ್ಟೊತ್ತಿನಲ್ಲಿ ಇದಕ್ಕೆ ಚಾಮುಂಡಿ ಹಬ್ಬಕ್ಕೆ ಬಂದ್ಬಿಟ್ಟು ಅವಾಗ 10 ಗಂಟೆ ಆಗದೆ. ಬನ್ನಿ ಆಂಟಿ ನಾವೊಂದು ರೀಲ್ಸ್ ಮಾಡೋಣ ಅಂತ ಅಷ್ಟೊತ್ತಿನಲ್ಲೇ ಮಾಡಿರೋದು ಇಬ್ಬರೇ. ಇನ್ನು ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಲಾಂಗ್ ಜರ್ನಿ ಅಲ್ವಾ, 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಬೇಕು ಅಲ್ಲಿಗೆ ಹೋಗೋಕ್ಕೆ. ಹಾಗಾಗಿ ಹೋಗಿ ಬರೋದೇ ಟೈಮ್ ಆಗೋಗುತ್ತೆ. ಇದು ನೋಡ್ತಾ ಇರ್ಬೋದು ನಮ್ಮ ತೋಟ. ಇದು ಅಂದರೆ ನಮ್ಮ ಅಪ್ಪನ ಮನೆಯದು ತೋಟ. ಹೋಗೋ ಮೇನ್ ರೋಡಲ್ಲೇ ಸಿಗುತ್ತೆ. ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಲ್ಲಿಗೂ ಕೂಡ ಟೈಮ್ ಆದರೆ ಹೋಗಿ ನಮ್ಮ ತೋಟವನ್ನು ಕೂಡ ಫುಲ್ ವೀಡಿಯೋ ಮಾಡ್ತೀನಿ. ಇನ್ನೆಲ್ಲ ಕೂಡ ಇರೋ ಅಂತ ತುಂಬಾ ಹಿಂಸೆ ಮಾಡಿದ್ರು. ಆದರೆ ನಮ್ಗೆ ಇರೋಕ್ಕಾಗಲ್ಲ, ಮಕ್ಕಳೆಲ್ಲ ಇದ್ದಾರೆ ಮನೇಲಿ ಅಂತ ಹೇಳಿ ನಾವು ಹೊರಟಿ ಬಂದುಬಿಟ್ವಿ. ಇಷ್ಟೇ ಗಾಯ್ಸ್ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿತ್ತು. ಮನೆಗೆ ಬಂದಿನಿ, ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್.